ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ನಮ್ಮ ಮನೆ ಹಿಂದೆ ನಾನು ಪಪ್ಪಾಯ ಗಿಡವನ್ನು ಬೆಳೆಸಿದ್ದೀನಿ. ಸೊ ಅಲ್ಲಿಂದ ಕಿತ್ಕೊಂಡು ಬಂದು ಕಾಯನ್ನು ಕಟ್ ಮಾಡಿ ಪಲ್ಯವನ್ನು ಮಾಡೋಣ ಅಂತ ನಾನು ಕಟ್ ಮಾಡಿ ಇಟ್ಕೊತಿದ್ದೀನಿ. ನೋಡಿ, ಎಲ್ಲ ಸಿಪ್ಪೆಲ್ಲ ತೆಗೆದು ನೀಟಾಗಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದನ್ನು ನಾನು ಮೊದಲು ಸ್ಟವ್ ಹಚ್ಚಿ ಒಂದು 2-3 ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಹಾಕೋಬೇಕು. 4 ಹಸಿರು ಮೆಣಸಿನಕಾಯಿನ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವತ್ತು ತುಂಬ ಲೇಟ್ ಆಯಿತು. ಯಾಕಪ್ಪ ಅಂತಂದರೆ ನಮ್ಮ ಹಸು ಕರು ಆಗ್ತಿತ್ತು, ಅದನ್ನು ನೋಡಿಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ನಿಂತಿದ್ದೆ. ಸೊ ಅದಕ್ಕೆ ಲೇಟ್ ಆಗಿಬಿಡ್ತು. ಹಾಗೆ ಟೈಮ್ ಆದಾಗ ನಮ್ಮ ತಲೆ ಏನು ಮಾಡೋದಪ್ಪ ಅಡುಗೆನ ಅನ್ನೋದ್ರಲ್ಲೇ ಟೆನ್ಷನ್ ಆಗಿಬಿಡುತ್ತೆ. ಹಾಗೆ ನಮ್ಮ ಮನೆ ಹಿಂದೆಗಡೆ ನಾನು ಪಪ್ಪಾಯ ಗಿಡನ ಹಾಕಿದ್ದೆ, ಅದ್ರಲ್ಲಿ ಕಾಯಿ ಬಿಟ್ಟಿತ್ತು. ಸೊ ಇದನ್ನೇ ಮಾಡೋಣ, ತುಂಬ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ, ಬೇಗನೂ ಮಾಡ್ಬೋದು ಅಂತ ಅದನ್ನು ಕಿತ್ಕೊಂಡು ಬಂದು ಇವತ್ತು ಪಲ್ಯವನ್ನು ಮಾಡ್ತಿರೋದು. ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ ನಾನು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಏನಾದರೂ ನಿಮಗೆ ಹಸು ಕರು ಹಾಕೋ ವೀಡಿಯೋ ಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕೊನೆಯಲ್ಲಿ ಹಾಕಿದ್ದೀನಿ. ಮ್ಯೂಸಿಕ್ ಸೇರಿಸಿ ಹಾಕಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಆ ಥರ ಮ್ಯೂಸಿಕ್ ಮತ್ತು ಆಡಿಯೋನ ಸೇರಿಸಿ ವಿಡಿಯೋನ ಮಾಡಿರೋದು. ನೋಡಿ, ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಎಲ್ಲನೂ ಒಗ್ಗರಣೆಗೆ ಹಾಕಿ, ಇದು ಒಗ್ಗರಣೆಲ್ಲೇ ಎಣ್ಣೆಲೇ ಬೇಯಿಸೋಕ್ಕಾಗಲ್ಲ, ಯಾಕೆಂದರೆ ತುಂಬ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನಾನು 2 ಲೋಟವನ್ನು ನೀರು ಹಾಕ್ಕೊಂಡಿದ್ದೀನಿ. ಅದೆಷ್ಟು ಬೇಯೋಕ್ಕೆ ನೀರು ತಗೊಳುತ್ತೆ ಅಷ್ಟು ನೀರನ್ನು ಹಾಕಿ, ಏನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗೇ ಅದು ಗೊಜ್ಜು ಬರುತ್ತೆ. ಈ ಪಲ್ಯ ಅಥವಾ ಗೊಜ್ಜನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರಿಗೆಲ್ಲ ವೈಟ್ ಪ್ಲೇಟೆಡ್ ಕಡಿಮೆ ಇರುತ್ತೆ ಅವರು ಇದನ್ನು ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದನ್ನು ಬೆಂದಾದರೆ ಇದಕ್ಕೆ ಸ್ವಲ್ಪ ನೀವು ಹುಳಿ ಸಾಂಬಾರು ಪುಡಿಯನ್ನು ಹಾಕ್ಕೋಬೇಕು, 2 ಸ್ಪೂನು. ಈ ಥರ ಬೇಯೋ ಟೈಮಲ್ಲೇ ಹಾಕಬೇಕು, ಚೆನ್ನಾಗಿ ಬರುತ್ತೆ ಆಗ. ನಿಮಗೇನಾದರೂ ಹುಳಿ ಸಾಂಬಾರು ಪುಡಿ ಲಿಂಕ್ ಏನಾರು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ, ಬೇಗನೆ ಗೊಜ್ಜು ರೆಡಿ ಆಗಿಬಿಡ್ತು. ನಾನು ಇದ್ರ ಜೊತೆ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಫೇವ್ರೇಟ್ ರೊಟ್ಟಿ ಅಂದರೆ ನೀವು ಎಲ್ಲ ವೀಡಿಯೋದಲ್ಲೂ ನೋಡಿಬಿಟ್ಟು ಬೇಕಾದ್ರೆ ಅನ್ಕೋತಿರ್ಬೋದು ಇವ್ರು ಏನು ಎಲ್ಲದಕ್ಕೂ ರೊಟ್ಟಿನೇ ಮಾಡ್ತಾರೆ ಅಂತ. ಸೊ ನನ್ನ ಫೇವ್ರೇಟ್ ಆಗಿರೋದ್ರಿಂದ ಅದರಲ್ಲಿ ಇದು ಬೇಗ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ರೊಟ್ಟಿ ಮತ್ತು ಚಟ್ನಿ ಮತ್ತು ಪಪ್ಪಾಯ ಪಲ್ಯವನ್ನು ಮಾಡ್ಕೊಂಡಿದ್ದೀನಿ. ಟೇಸ್ಟ್ ನೋಡೋ ಸಮಯ ಬಂದಿದೆ. ಯಪ್ಪ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ತಿಂದ್ಬಿಡೋಣ ಅನಿಸ್ತಿದೆ ಬೇಗ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಪ್ಲೀಸ್ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡ್ಕೊಂಡು ತಿಂದು ನೋಡಿ. ನೀವು ಬೇಕಾದ್ರೆ ಮಾಡಿ ತಿಂದು ಟೇಸ್ಟ್ ನೋಡಾದಮೇಲೆ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೂ ಬೇಕಾದರೆ ನಾನು ವೆಯ್ಟ್ ಮಾಡ್ತೀನಿ.